ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಶಾಸಕ ಮಾಡಾಳ್ಗೆ ಲೋಕಾಯುಕ್ತ ಸಂಕಷ್ಟ ಇರುವಂತದ್ದು. ಕೆಲ ಹೊತ್ತಲ್ಲೇ ಲೋಕಾಯುಕ್ತ ಮುಂದೆ ವಿಚಾರಣೆಗೆ ಹಾಜರಾಗ್ತಾರೆ ಚನ್ನಗಿರಿಯ ಬಿಜೆಪಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ. ಲೋಕಾಯುಕ್ತ ಕಚೇರಿ ಸುತ್ತ ಬಂದೋಬಸ್ತನ್ನ ಮಾಡಲಾಗಿದೆ. ಬೆಳಗ್ಗೆ ವಕೀಲರ ಜೊತೆ ಮಾಡಾಳ್ ಚರ್ಚೆಯನ್ನ ಮಾಡಿರುವಂತದ್ದು. ಹೆಂಗ್ ವಿಚಾರಣೆ ಎದುರಿಸಬೇಕು, ಏನು ಮಾಡಬೇಕು, ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದಾಗ ನನ್ನ ಉತ್ತರ ಹೇಗಿರಬೇಕು ಅಂತ ಅವರ ಲಾಯರ್ ಅನ್ನ ವಿಚಾರಿಸ್ಕೊಂಡಿದ್ದಾರೆ. ಲೋಕಾಯುಕ್ತ ಮುಂದೆ ನೀಡಬೇಕಾದಂತ ಹೇಳಿಕೆಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಕೆಲವೇ ಕ್ಷಣದಲ್ಲಿ ಸಂಜಯ್ ನಗರದ ಮನೆಯಿಂದ ಲೋಕಾಯುಕ್ತ ಕಚೇರಿಗೆ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಹೋಗ್ತಾರೆ. ಮೇನ್ ಆಗಿ ಇಲ್ಲಿ 48 ಗಂಟೆಯ ಒಳಗಡೆ ಐಒ ಮುಂದೆ ಅಂದ್ರೆ ಇನ್ವೆಸ್ಟಿಗೇಷನ್ ಆಫೀಸರ್ ಮುಂದೆ ಹಾಜರಾಗಬೇಕು ಅಂತ ಮಧ್ಯಂತರ ಜಾಮೀನನ್ನ ಕೊಡುವಂತ ಸಂದರ್ಭದಲ್ಲಿ ಹೈಕೋರ್ಟ್ ಹೇಳಿತ್ತು. ಹತ್ತತ್ರ 48 ಗಂಟೆ ಆಗ್ಲಿಕ್ಕೆ ಬರ್ತಾ ಇದೆ ಆರ್ಡರ್ ಆಗಿ. ಅಂದ್ರೆ ಹೈಕೋರ್ಟ್ ಆದೇಶ ಆಗ ಆಲ್ರೆಡಿ 48 ಗಂಟೆ ಆಯಿತು. ಆದರೆ ಅವರು ಸ್ವೀಕರಿಸಿದಾಗಿನಿಂದ 48 ಗಂಟೆ ಅಂತ ಹೇಳಿರುವಂಥ ಹಿನ್ನೆಲೆಯಲ್ಲಿ ಅದೆಷ್ಟು ಗಂಟೆಗೆ ಆ ಪ್ರತಿ ಇವರು ಸ್ವೀಕರಿಸಿರುವಂಥದ್ದು ಅನ್ನುವಂಥದ್ರ ಬಗ್ಗೆನೂ ಕೂಡ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ನೋಡಬೇಕು ಯಾವಾಗ ಹಾಜರಾಗ್ತಾರೆ ಮಾಡಾಳ್ ವಿರೂಪಾಕ್ಷಪ್ಪ ಅಂತ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಗಂಗಾಧರ್, ಮಾಡಾಳ್ ವಿರೂಪಾಕ್ಷಪ್ಪ 48 ಗಂಟೆಗಳ ಅವಧಿ ಮುಗಿಯುವ ಟೈಮ್ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಇರುವಂಥದ್ದು. ಅಂದರೆ ಹೈಕೋರ್ಟ್ ಆರ್ಡರ್ ಆಗಿ 48 ಗಂಟೆ ಆಯಿತು. ಬಟ್ ಇವರು ಎಷ್ಟು ಗಂಟೆಗೆ ಸ್ವೀಕಾರ ಮಾಡಿದ್ರು ಅನ್ನುವಂಥದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ನಮ್ಮ ಪ್ರತಿನಿಧಿ ಮತ್ತೊಮ್ಮೆ ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಮಾಡಾಳು ವಿರೂಪಾಕ್ಷಪ್ಪ ಅವರನ್ನ ಪ್ರಶ್ನೆ ಮಾಡುವಂಥ ನಿಟ್ಟಿನಲ್ಲಿ ಲೋಕಾಯುಕ್ತ ಪೊಲೀಸರು ಈಗ ಆಲ್ರೆಡಿ ಸುಮಾರು ಒಂದು 50ಕ್ಕೂ ಹೆಚ್ಚು ಪ್ರಶ್ನೆಗಳನ್ನು ರೆಡಿ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಮೊನ್ನೆನೇ ಸಿಕ್ಕಿತ್ತು. ಮಾಡಾಳ್ ವಿರೂಪಾಕ್ಷಪ್ಪ ಲೋಕಾಯುಕ್ತ ಮುಂದೆ ಎಷ್ಟೊತ್ತಿಗೆ ಹಾಜರಾಗ್ತಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಅಕಸ್ಮಾತ್ ಹಾಜರಾಗದೆ ಹೋದರೆ ಅದಕ್ಕೂ ಬೇರೆಯದ್ದೇ ರೀತಿಯಾದಂಥ ಒಂದು ಕಾನೂನು ಕ್ರಮಗಳನ್ನು ಕೈಗೊಳ್ತಾರೆ. ಸೊ ಹೀಗಾಗಿ ನೋಡಬೇಕು. ಅಕಸ್ಮಾತ್ ತನಿಖೆಗೆ ಸಹಕರಿಸದೆ ಹೋದ್ರೂ ಕೂಡ ಬಂಧಿಸುವಂಥ ಚಾನ್ಸಸ್ ಇರುತ್ತೆ. ಲೋಕಾಯುಕ್ತ ಪೊಲೀಸರು ಏನು ಪ್ರಶ್ನೆಯನ್ನು ಕೇಳ್ತಾರೆ ಅದಕ್ಕೆ ಎಷ್ಟರ ಮಟ್ಟಿಗೆ ಮಾಡಾಳ್ ವಿರೂಪಾಕ್ಷಪ್ಪ ಉತ್ತರವನ್ನು ಕೊಡ್ತಾರೆ ಅಥವಾ ಸಹಕರಿಸ್ತಾರೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಇದಿನ್ನು ಮಧ್ಯಂತರ ಜಾಮೀನು, ತಾತ್ಕಾಲಿಕ ರಿಲೀಫ್ ಸಿಕ್ಕಂತಾಗಿರುವಂಥದ್ದಷ್ಟೇ. ಬಿಗ್ ರಿಲೀಫ್ ಅಂತಲೂ ಹೇಳಲಿಕ್ಕಾಗೋದಿಲ್ಲ. ಏಕೆಂದರೆ ತನಿಖೆಗೆ ಸಹಕರಿಸಲೇಬೇಕಾಗಿದೆ ಮಾಡಾಳ್ ವಿರೂಪಾಕ್ಷಪ್ಪ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ಮತ್ತೊಮ್ಮೆ ನಮ್ಮ ಜೊತೆ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಗಂಗಾಧರ್, ಎಷ್ಟೊತ್ತಿಗೆ ಸ್ವೀಕರಿಸಿದ್ದು ಇವರು ಅಂದರೆ ಕೋರ್ಟ್ ಆರ್ಡ್ರನ್ನು? ಅವಾಗಿಂದ 48 ಗಂಟೆ ಅಂತ ಕೌಂಟ್ ಆಗುತ್ತೆ. ಮತ್ತು ಅಕಸ್ಮಾತ್ ಬರದೇ ಹೋದರೆ ಏನು ಕ್ರಮ ಕೈಗೊಳ್ಬೋದು, ಏನಾಗ್ಬೋದು, ಎಷ್ಟೊತ್ತಿಗೆ ಹಾಜರಾಗ್ತಾರೆ ಅನ್ನುವಂಥದ್ರ ಬಗ್ಗೆ ಲೋಕಾಯುಕ್ತಕ್ಕೆ ಏನಾದರೂ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮಾಡಾಳ್ ವಿರೂಪಾಕ್ಷಪ್ಪ? ಪೃಥ್ವಿರಾಜ್ ಭ್ರಷ್ಟಾಚಾರದ ಆರೋಪವನ್ನ ಎದುರಿಸ್ತಾ ಇರುವಂತಹ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಇವತ್ತು ಶತಾಯಗತಾಯ ಲೋಕಾಯುಕ್ತ ಅಧಿಕಾರಿಗಳ ಮುಂದೆ ಹಾಜರಾಗಲೇಬೇಕಾಗಿರುವಂತದ್ದು. ಯಾಕಂದ್ರೆ ಇಲ್ಲಿ ಆರ್ಡರ್ ಕಾಪಿ ಏನಿದೆ, ಹೈಕೋರ್ಟ್ನ ಆರ್ಡರ್ ಕಾಪಿ ಅವ್ರ ಕೈಗೆ ತಲುಪಬೇಕು ಅಥವಾ ಇಲ್ಲ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಅವರು ಸ್ಪಷ್ಟವಾಗಿ ಮಾಡಾಳ್ ವಿರೂಪಾಕ್ಷಪ್ಪ ಅದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳ್ತಾ ಇಲ್ಲ. ಆದ್ರೆ ಇಲ್ಲಿನ ಕಾನೂನು ತಜ್ಞರಾಗಿರ್ಬೋದು ಅಥವಾ ಆ ಲೋಕಾಯುಕ್ತ ಅಧಿಕಾರಿಗಳು ಹೇಳುವಂತದ್ದು ಇದು ಹೈಕೋರ್ಟ್ನ ಓಪನ್ ಕೋರ್ಟ್ ಅಲ್ಲಿ ಆಗಿರುವಂತದ್ದು, ಆದೇಶ ಬಂದಿರುವಂತದ್ದು. ಅಂದ್ರೆ ಆ 48 ಗಂಟೆಗಳಲ್ಲಿ ಅವರು ಆ ತನಿಖಾಧಿಕಾರಿಗಳ ಮುಂದೆ ಹಾಜರಾಗಬೇಕು ಅಂತ ಹೇಳಿ. ಜೊತೆಗೆ ಮಾಡಾಳ್ ವಿರೂಪಾಕ್ಷಪ್ಪ ಪರ ವಕೀಲರು ಕೂಡ ಆ ಕೋರ್ಟ್ ಅಲ್ಲಿ ಇದ್ರು. ಮತ್ತೆ ಮತ್ತೊಂದು ಕಡೆ ಅಲ್ಲಿ ಎಲ್ಲ ಕೂಡ ಸಮ್ಮುಖದಲ್ಲಿ ಈ ಒಂದು ಆದೇಶ ಪ್ರತಿ ಬಂದಿರುವಂತದ್ದು. ಹೀಗಾಗಿ ಕೇವಲ ಇದು ಯಾವುದೇ ರೀತಿ ಲೀಗಲ್ ಪ್ರಕ್ರಿಯೆಗಳಾಗಿರ್ಬೋದು ಮತ್ತೆ ಅಲ್ಲಿ ತಾಂತ್ರಿಕ ಸಮಸ್ಯೆಗಳಿಂದ ಅದು ಆದೇಶ ಪ್ರತಿ ಬರುವಂತ ತಡವಾದ್ರೂ ಸಹ ಅವರು ಈ ಒಂದು ಓಪನ್ ಕೋರ್ಟ್ ಅಲ್ಲಿ ಆಗಿರೋ ಮೂಲಕವಾಗಿ ಅವರು ಆ ತನಿಖಾ ಅಧಿಕಾರಿಗಳಿಗೆ ಸಹಕರಿಸಲೇಬೇಕು ಅನ್ನೋದು ಲೋಕಾಯುಕ್ತ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು ಮತ್ತೆ ಕಾನೂನು ತಜ್ಞರು ಕೂಡ ಹೇಳಿರುವಂತದ್ದು. ಈಗ ಸದ್ಯ ಮಾಡಾಳ್ ವಿರೂಪಾಕ್ಷಪ್ಪನವರು 1.5 ಗಂಟೆಗಳ ಕಾಲ ಅವರ ಹಿರಿಯ ವಕೀಲರಾಗಿರುವಂತಹ ಸಂದೀಪ್ ಪಾಟೀಲ್ ಅವ್ರ ಜೊತೆ ಕೂಡ ಚರ್ಚೆಗಳನ್ನ ಮಾಡಿದ್ದಾರೆ. ಮತ್ತೆ ಈ ಒಂದು ವಿಚಾರವಾಗಿ ಮನೆಯಲ್ಲಿ ಸಿಕ್ಕಂತ ಹಣ ಆಗಿರ್ಬೋದು ಮತ್ತೆ ಮಗ ಟ್ರ್ಯಾಪ್ ಆದಂತ ಸಂದರ್ಭದಲ್ಲಿ ಸಿಕ್ಕಂತ ಹಣ ಮತ್ತೆ ಟೆಂಡರ್ ಪ್ರಕ್ರಿಯೆ ಆಗಿರ್ಬೋದು ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸುದೀರ್ಘವಾಗಿ ಅವರ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ಮತ್ತೆ ಲೋಕಾಯುಕ್ತ ಅಧಿಕಾರಿಗಳು ಕೇಳುವಂತಹ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರಿಸಬೇಕು ಮತ್ತೆ ಅದಕ್ಕೆ ಯಾವ ರೀತಿ ದಾಖಲೆಗಳನ್ನ ಒದಗಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅಲ್ಲಿ ಚರ್ಚೆಯನ್ನ ಮಾಡಿ ಅದಕ್ಕೆ ಕಾನೂನು ಸಲಹೆಯನ್ನ ಕೂಡ ಪಡೆದುಕೊಂಡಿದ್ದಾರೆ. ಅದಲ್ಲದೆ ಅವರು ಇವತ್ತು ಹೇಳಿಕೆಯನ್ನ ಕೊಡುವ ಸಂದರ್ಭದಲ್ಲಿ ಇವತ್ತು ನ್ಯಾಯಾಲಯದ ಆದೇಶದ ಪ್ರಕಾರವಾಗಿ ನಾನು ಲೋಕಾಯುಕ್ತ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗ್ತೀನಿ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಮತ್ತೆ ದಾಖಲೆಗಳನ್ನ ಕೊಂಡೊಯ್ಯುವ ಪ್ರಶ್ನೆ ಇಲ್ಲ, ನಾನು ವಿಚಾರಣೆಗೆ ಹಾಜರಾಗ್ತೀನಿ ಅಂತೇಳಿ. ಇದು ಸಂಜಯ್ ನಗರದಲ್ಲಿರುವಂತಹ ಮಾಡಾಳ್ ವಿರೂಪಾಕ್ಷಪ್ಪನವರ ಮನೆ. ಈ ಒಂದು ಮೇಲೆ ಅವರ 3ನೇ ಮಹಡಿಯಲ್ಲಿರುವಂತಹ ಅವರ ಒಂದು 301 ಫ್ಲಾಟ್ ನಲ್ಲಿ ಅವರು ವಾಸವಾಗಿರುವಂತದ್ದು. ಇದೇ ಫ್ಲಾಟ್ ಅಲ್ಲಿ ಹಣ ಸಿಕ್ಕಿರುವಂತದ್ದು. ಆದ್ರೆ ಈ ಬಗ್ಗೆ ಹಣ ಸಿಕ್ಕಿರುವಂತಹ ಬಗ್ಗೆ ಅವರಲ್ಲೇ ಸಾಕಷ್ಟು ಗೊಂದಲ ಇದೆ. ಈ ಹಣದ ವಿಚಾರವಾಗಿ ಯಾವ ರೀತಿ ದಾಖಲೆಗಳನ್ನ ಕೊಡಬೇಕಾಗುತ್ತೆ ಮತ್ತೆ ಇದು ಯಾರ ಅವರು ಈ ಒಂದು ಫ್ಲಾಟ್ ಏನಿದೆ ಇದು ಯಾವ ಹೆಸರಲ್ಲಿ ಇದೆ ಅನ್ನೋದು ಕೂಡ ಅದ್ರ ಬಗ್ಗೆ ಅವರು ಈಗ ಲೋಕಾಯುಕ್ತ ಅಧಿಕಾರಿಗಳಿಗೆ ಸ್ಪಷ್ಟಪಡಿಸಬೇಕಾಗುತ್ತೆ. ನಿನ್ನೆ ಅಷ್ಟೇ ಲೋಕಾಯುಕ್ತ ಅಧಿಕಾರಿಗಳು ಬಂದು
ಇಲ್ಲಿ ಸಿಸಿಟಿವಿ ಡಿವಿಆರ್ ಆಗಿರ್ಬೋದು ಎಲ್ಲ ಒಂದು ಪರಿಶೀಲನೆ ಮಾಡಿ ಡಿವಿಆರ್ ಸಮೇತ ಅವರು ತೆಗೆದುಕೊಂಡು ಹೋಗಿದ್ರು. ಈಗ ಸದ್ಯ ಈ ಮನೆಯಲ್ಲಿ ಸಂಪೂರ್ಣವಾಗಿ ಸಿಸಿಟಿವಿ ಡಿವಿಆರ್ ತೆಗೆದುಕೊಂಡು ಹೋಗಿದ್ದಾರೆ. ಮತ್ತೆ ಇವತ್ತು ಸಂಜೆ ಒಳಗಾಗಿ ಈಗ ಆಲ್ರೆಡಿ 48 ಗಂಟೆಗಳ ಕಳೆದಿದೆ. ಆದ್ರೆ ಈಗ ಮುಂದೆ ಅವರು ಲೋಕಾಯುಕ್ತ ಅಧಿಕಾರಿಗಳ ಮುಂದೆ ಹಾಜರಾಗಲೇಬೇಕಾಗಿರುವಂತದ್ದು. ಇಲ್ಲಿ ಆದೇಶದ ಪ್ರತಿಯ ಜೊತೆ ಇಲ್ಲಿ ಅಂದ್ರೆ ಆದೇಶ ಪ್ರತಿಯ ಬಂದಿದೆಯಾ ಅನ್ನೋದ್ರ ಬಗ್ಗೆ ಅವರು ಕೂಡ ಸ್ಪಷ್ಟವಾಗಿ ಹೇಳ್ತಾ ಇಲ್ಲ. ಆದ್ರೆ ಲೋಕಾಯುಕ್ತ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು ಅವರು ಇವತ್ತು ವಿಚಾರಣೆಗೆ ಹಾಜರಾಗಲೇಬೇಕಿದೆ. ಒಂದ್ ವೇಳೆ ವಿಚಾರಣೆಗೆ ಹಾಜರಾಗದಿದ್ದೆ ಮತ್ತೆ ಅವರು ನ್ಯಾಯಾಲಯದ ಬಗ್ಗೆ ಇನ್ನೂ ಕೂಡ ಇನ್ವೆಸ್ಟ್ ಮಾಡಬೇಕಾಗಿರುತ್ತೆ. ಈಗ ಸದ್ಯ ನೋಡಬಹುದು ಈಗ ಏನಿಲ್ಲಿ ಈಗ ಒಬ್ಬೊಬ್ರೆ ಅಂದ್ರೆ ಈಗ ಮಾಡಾಳ್ ವಿರೂಪಾಕ್ಷಪ್ಪನವರು ಈಗ ಮನೆಗೆ ಬಂದ ಸಂದರ್ಭದಲ್ಲಿ ಅವರ ಬೆಂಬಲಿಗರು ಒಬ್ಬೊಬ್ಬರೇ ಇಲ್ಲಿಗೆ ಬರ್ತಾ ಇರುವಂತದ್ದು. ಈಗ ಮಾಡಾಳ್ ವಿರೂಪಾಕ್ಷಪ್ಪನ ನಡೆ ಸಾಕಷ್ಟು ಕುತೂಹಲ ಕೂಡ ಉಂಟು ಮಾಡಿರುವಂತದ್ದು. ನೇರವಾಗಿ ವಕೀಲರನ್ನು ಭೇಟಿ ಮಾಡಿ ಲೋಕಾಯುಕ್ತಕ್ಕೆ ತನಿಖಾಧಿಕಾರಿ ಮುಂದೆ ಹಾಜರಾಗ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಅವರು ಅಲ್ಲಿನ ವಕೀಲರನ್ನ ಭೇಟಿ ಮಾಡಿ ಈಗ ನೇರವಾಗಿ ಸಂಜಯ್ ನಗರದಲ್ಲಿರುವಂತಹ ಅವರ ಮನೆಗೆ ಬಂದಿದ್ದಾರೆ. ಈಗ ಅವರ ಮಕ್ಕಳ ಜೊತೆ ಅವರ ಕುಟುಂಬಸ್ಥರ ಜೊತೆ ಕೂಡ ಮತ್ತೆ ಆಪ್ತರ ಜೊತೆ ಸಮಾಲೋಚನೆ ಚರ್ಚೆಯನ್ನ ಕೂಡ ಮಾಡ್ತಾರೆ. ಈಗ ಮುಂದೆ ಏನ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಸಮಯಾವಕಾಶ ನೋಡಿಕೊಂಡು ಅವರು ಸಂಜೆ ವೇಳೆಗೆ ಲೋಕಾಯುಕ್ತ ತನಿಖಾಧಿಕಾರಿ ಮುಂದೆ ಹಾಜರಾಗಿ ಅಲ್ಲಿ ಸಮಯಾವಕಾಶವನ್ನು ಕೇಳುವಂತ ಸಾಧ್ಯತೆಗಳಿರುತ್ತೆ. ಅಂದ್ರೆ ನ್ಯಾಯಾಲಯದ ಆದೇಶ ಇರುವಂತದ್ದು 48 ಗಂಟೆಗಳ ಕಾಲ ಒಳಗಾಗಿ ಅವರು ವಿಚಾರಣೆಗೆ ಹಾಜರಾಗಬೇಕು ಅಂತ ಅಷ್ಟೇ ಇರುವಂತದ್ದು. ಹೀಗಾಗಿ ಅವರು ವಿಚಾರಣೆಗೆ ಹಾಜರಾಗಿ ಮುಂದೆ ಅವರು ಕೇಳುವಂತ ಪ್ರಶ್ನೆಗಳಾಗಿರ್ಬೋದು ಅಥವಾ ಅಲ್ಲಿ ಕೇಳುವಂತ ದಾಖಲೆಗಳಿದ್ರೆ ಅವರಿಗೆ ಸಮಯಾವಕಾಶ ಕೇಳಿಕೊಂಡು ನಂತರ ಅವರು ಮತ್ತೆ ಅವರು ವಿಚಾರಣೆಗೆ ಬರುವಂತ ಸಾಧ್ಯತೆ ಇರುವಂತದ್ದು. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಗಂಗಾಧರ್.